ನಮಸ್ತೆ, ರಜನಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಗೋಧಿ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ. ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಬೋದು. ಅದಕ್ಕೆ ನಾನೊಂದು ಬಟ್ಲಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ, ಸ್ವಲ್ಪ ಸಾಲ್ಟ್ ತೊಗೊಂಡಿದ್ದೀನಿ. ಅದೇ ಬಟ್ಲಲ್ಲಿ ಒಂದು ಬಟ್ಲ ನೀರಾದರೆ ಸಾಕಾಗುತ್ತೆ. ಒಂದು ಬೌಲ್ ತೊಗೊಂಡಿದ್ದೀನಿ. ಈಗ ಗೋಧಿ ಹಿಟ್ಟು ಹಾಕಿ ವಾಟರ್ ಹಾಕಿ ಸಾಲ್ಟ್ ಹಾಕಿ ಮಿಕ್ಸ್ ಮಾಡಬೇಕು. ಗೋಧಿ ಹಿಟ್ಟಲ್ಲಿ ಗಂಟಿಲ್ದಂಗೆ ಸ್ಮೂತಾಗಿ ಕಲಿಸ್ಕೋಬೇಕು. ಕಲಿಸೋದ್ರಲ್ಲೇ ಇರೋದು, ನೀಟಾಗಿ ಕಲಿಸ್ಬೇಕು. ಅದನ್ನು ಗಂಟಾಗುತ್ತೆ, ಅದು ನಿಧಾನಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಕಲಿಸೋದಕ್ಕೆ. ನೀಟಾಗಿ ಗಂಟು ಹಾಕಿದಾಗೆ ಕಲಿಸ್ಕೋಬೇಕು. ಅದೇ ಬೌಲಲ್ಲಿ ಒಂದು ಬೌಲ್ ನೀರು ತೊಗೊಂಡಿದ್ದೀನಿ. ನಿಮಗೆ ಸ್ವಲ್ಪ ನೀರು ಜಾಸ್ತಿ ಬೇಕನ್ಸಿದ್ರೆ ನೀರು ತಗೋಬೋದು ಜಾಸ್ತಿನೇ. ನೋಡಿ, ಈಗ ಗಂಟಾಗಿರುತ್ತೆ. ಅದೆಲ್ಲ ಗಂಟೆಲ್ಲ ಹೊಡೆಯೋ ಹಾಗೆ ನೀಟಾಗಿ ಕಲಿಸ್ಕೋಬೇಕು. ಇದನ್ನು ಅವಾಗ ಕಲಿಸಿ ಆವಾಗಲೇ ಮಾಡಿಬಿಡ್ಬೋದು. ಈಸಿಯಾಗಿರುತ್ತೆ, ಮಕ್ಕಳಿಗೆ ಈಸಿಯಾಗಿ ಮಾಡಿಕೊಡ್ಬೋದು. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇರೆ ವೀಡಿಯೋಸ್ ಬೇಕಂದರೆ ಕಮೆಂಟ್ ಮಾಡಿ. ಯಾವುದಾದ್ರೂ ಅಡುಗೆ ವೀಡಿಯೋಸ್ ಬೇಕಂದರೆ ಕಮೆಂಟ್ ಮಾಡಿ. ನೋಡಿ, ಈ ಪ್ಯಾಟ್ರನಲ್ಲಿ ಕಲಿಸ್ಕೋಬೇಕು. ಗಂಟಿಲ್ದಾಗೆ ಕಲಿಸಿದ್ದೀನಿ ನಾನು. ನೋಡಿ, ತೆಳುವಾಗಿದೆ, ಗಂಟಿಲ್ದಾಗೆ ಇದೆ. ಈ ರೀತಿ ಕಲಿಸ್ಕೋಬೇಕು. ಒಲೆ ಹಚ್ಚಿ ಅದರ ಮೇಲೆ ಹಂಚಿಟ್ಟು ದೋಸೆ ಹಿಟ್ಟು ಬ್ಯಾಟರ್ನ ಹಾಕಿ ದೋಸೆನ ಈಕ್ವಲ್ ಆಗಿ ಸ್ಪ್ರೆಡ್ ಮಾಡಬೇಕು. ನೀಟಾಗಿ ರೌಂಡ್ ಶೇಪಲ್ಲಿ ಬರೋ ಹಾಗೆ ಸ್ಪ್ರೆಡ್ ಮಾಡ್ಕೋಬೇಕು. ಕಲಿಸಿದ್ಮೇಲೆ ಒಂದು 10 ಮಿನಿಟ್ಸ್ ಅಷ್ಟು ಬಿಟ್ಟರೆ ಸಾಕು, ಚೆನ್ನಾಗಿ ಬರುತ್ತೆ ದೋಸೆ. 1 ಸ್ಪೂನಷ್ಟು ಆಯಿಲ್ ಯೂಸ್ ಮಾಡಿದ್ರೆ, ಬೇಕಂದರೆ ಆಯಿಲ್ ಯೂಸ್ ಮಾಡ್ಬೋದು, ಆಯಿಲ್ ಇಲ್ದಂಗೆ ಮಾಡ್ಬೋದು. ಇದು ನಾನ್ ಸ್ಟಿಕ್ ಪ್ಯಾನು, ನಾನು ಸ್ವಲ್ಪ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಬೆಂದಿದೆ, ಕಲರ್ ಚೇಂಜ್ ಆಗಿದೆ. ದೋಸೆನ 2 ಸೈಡು ಬೇಯಿಸ್ಕೊಂಡ್ರೆ ಕ್ರಿಸ್ಪಿ ಆಗಿರುತ್ತೆ. ನಿಮಗೆ ಬೇಕಂದರೆ ಒಂದೇ ಸೈಡೇ ಬೇಯಿಸ್ಕೋಬೋದು. ಟರ್ನ್ ಮಾಡಿದ್ದೀನಿ ನೋಡಿ, ಇನ್ನೊಂದು ಸೈಡು. ಇದನ್ನು ಫೋಲ್ಡ್ ಮಾಡಿ ಸರ್ವ್ ಮಾಡ್ಬೋದು. ಇದನ್ನು ಕಡಲೆಕಾಯಿ ಚಟ್ನಿ ಜೊತೆ ನಾನು ಸರ್ವ್ ಮಾಡ್ತಿದ್ದೀನಿ. ನೀವು ಕೊಕೊನಟ್ ಚಟ್ನಿ ಜೊತೆ ಕೂಡ ಸರ್ವ್ ಮಾಡ್ಬೋದು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.